ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಸುಮಾರು 3 ವರ್ಷಗಳಿಂದ ದಾಖಲಾತಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಎಂದು ಮಕ್ಕಳ ಪೋಷಕರು ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ. ಸದಸ್ಯರು ಈ ಕ್ಲಾಸಲ್ಲಿ ನಾನು 2 ವರ್ಷದ ಹಿಂದೆ ಆಗಿದ್ದೆ. ಆಗ ಯಾವ ಥರ ಕ್ಲಾಸ್ ಇತ್ತಂದರೆ STMC ಅವರು ತಿಂಗಳ ಟೀಚರ್ನೂ ಕುಳಿಸ್ಕೊಂಡು HMನೂ ಕುಳಿಸ್ಕೊಂಡು ಮತ್ತು STMC ಅವ್ರನ್ನೂ ಕುಳಿಸ್ಕೊಂಡು ಸಂಘದ್ದೇನು ಕಷ್ಟ ಸುಖ ಟೀಚರ್ದೇನು ಕಷ್ಟ ಸುಖ ಎಲ್ಲ ನಾವು ನೀಟಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾವುದು ಹೆಚ್ಚು ಕಡಿಮೆ ಇದ್ರೂ ಅದನ್ನು ಸರಿಪಡಿಸಿ ಹೋಗ್ತಾ ಇದ್ವಿ. ಈಗ STMC ಅವರು ಬಂದಾಗಿಂದ ಪೇರೆಂಟ್ಸ್ನೂ ಕರೆಯಲ್ಲ, ಮಂತ್ಲಿನೂ ಮೀಟಿಂಗು ಮಾಡಲ್ಲ. ಮಾಡಬೇಕಂದ್ರೆ ಅವರು ಓನಾಗಿ ಮಾಡಿಕೊಂಡು ಅವ್ರ ಪಾಡ್ಗೆ ಅವರು ಹೋಗ್ತಾ ಇರ್ತಾರೆ. STMC ಅವರು ಇಲ್ಲಾಂದರೆ ಇವ್ರು ಟೀಚರು. ಇಷ್ಟು ನಡೀತೈತೆ. ಪೇರೆಂಟ್ಸ್ನ ಯಾವತ್ತು ನಾನು STMC ನನ್ನ ಮಕ್ಕಳು ಈಗ SLC ಮಕ್ಕಳಾಗಿದ್ದಾರೆ, ಇದುವರೆಗೂ ಒಂದು STMC ಬುಕ್ಕಲ್ಲಿ ನನ್ನ ಸಿಗ್ನೇಚರು ಇದ್ದರೆ ನೀವೇ ನೋಡ್ರಿ. ಇದುವರೆಗೂ 3 ವರ್ಷ ಆಗಿದೆ. ಇದುವರೆಗೂ ನನ್ನ ಮಕ್ಕಳ ಬಗ್ಗೆ ನಾವೇನಾದರೂ ಫೋನ್ ಮಾಡಿ ನಮ್ಮ ಮಕ್ಕಳ ಕ್ಲಾಸ್ ಟೀಚರ್ನ ಕೇಳ್ಕೋಬೇಕು, ಯಾವ ಥರ ಏನು ಅಂದರೆ ಈ ಥರ ನಡೀತೈತೆ ಅಷ್ಟೇ. ಬಿಟ್ಟರೆ ಮತ್ತು ಟೀಚರ್ಗಳಿಬ್ಬರು ಟೀಚರ್ ಇಲ್ಲ, ಯಾಕೆ ಅಂದರೆ ಬರ್ತಾರಮ್ಮ ಇದೇ ಕಾರಣ ಕೊಡ್ತಾರೆ ಹೊರತು ಮುಂದೆ ಹೋಗ್ತಾನೆ ಐತೆ. ಇವ್ರಿಗಂತೂ ಸ್ಯಾಲ್ರಿ ಆಗ್ತೈತೆ, ಕೂಲಿನಲ್ಲಿ ಮಾಡೋ ಮಕ್ಕಳಿಗೆ ಮಾತ್ರ ಲಾಸ್ ಆಗ್ತಾರೆ. ಅಲ್ಲ ಮೇಡಮ್, ಇಲ್ಲಿ ಮುಖ್ಯೋಪಾಧ್ಯಾಯರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಆ ವಿಚಾರವಾಗಿ ತಮ್ಮ ಗಮನಕ್ಕೆ ಏನಾದರೂ ಇದೆಯಾ ಮೇಡಮ್? ಯಾವ ಮುಖ್ಯೋಪಾಧ್ಯಾಯರೇನೋ ಮೇಡಮ್ ಅವ್ರ ಬಗ್ಗೆ ಟೀಚರ್ ಏನಂತಂದ್ರೆ ಇವ್ರು ಹೇಳ್ದಂಗೆ ನಡಿಬೇಕು ಅಂತೇಳಿ ಇವರು HM ಮಾಡ್ತಾರದು. ಇವ್ರು ಏನಂತಂದ್ರೆ ಇವ್ರಿಗೆ ಜಾಸ್ತಿ ತಲೆ ಕೆಡ್ತೈತೆ. ಈಗ ಈ ಸಬ್ಜೆಕ್ಟ್ ಇವತ್ತು ಮಾಡ್ಬೇಕಂದ್ರೆ ಇಲ್ಲ, ನಾ ಈ ಸಬ್ಜೆಕ್ಟ್ನ ಬೇಡ ನಾಳೆ ಮುಗಿಸ್ರಿ ಅಂತ ಟಾರ್ಚರ್ ಈ ಟೀಚರ್ಗಳಿಗೆ. ಅವ್ರು ಯಾವ ಥರ ಅವತ್ತು ನಾವು ಕೇಳಿದ ಪಾಪ ಗೌರ್ಮೆಂಟ್ ಮಾಡಿಕೊಟ್ರು ಲ್ಯಾಬು. ಇವತ್ತು ಆ ಲ್ಯಾಬ್ ಕಟ್ಟಬೇಕಾದ್ರೆ ಮಿನಿಮಮ್ 75-80 ಲಕ್ಷ ಆಗುತ್ತೆ. ಈ ಸ್ಕೂಲ್ ಬಂದಿರೋ ವ್ಯವಸ್ಥೆ ನೋಡಬೇಕು, ದುರ್ಗತಿ ಅಂದರೆ ಯಾಕೆ ಈ ರೀತಿ ಆಗ್ತಿದೆ ಸರ್? ಇಲ್ಲಿ ಮಾಡ್ತಾ ಇರೋದು ಇವ್ರು ಹೆಡ್ ಮೇಡಮ್ ಸರಿ ಇಲ್ವಲ್ಲ, ನಡೆಸೋ ರೀತಿ ಸರಿ ಇಲ್ಲ. ಟೀಚರ್ಸ್ ಮಕ್ಕಳ ಮುಂದೆಲ್ಲ ಜಗಳ ಮಾಡ್ತಾರ, ಡೈಲಿ ಜಗಳ ಮಾಡ್ಕೊಂಡು ಮಕ್ಳು ಏನು ಮಾಡ್ತಾರೆ, ಓದೋ ಬರ್ತಾವೆ. ಇವಾಗ ನೋಡ್ಕೊಂಡು ಏನು ಓದ್ತಾ ಮಕ್ಕಳು ಜಗಳ ಮಾಡೋದು ಯಾರ ಮೇಲೆ? ಟೀಚರ್ ಜಗಳ ಮಾಡ್ಕೊಡೋದು. ಸಹ ಶಿಕ್ಷಕರ ಜೊತೆಯಲ್ಲಿ ಹೊಂದಾಣಿಕೆ ಎಲ್ಲ ಒಬ್ರಿಗೊಬ್ರಿಗಿಲ್ಲಿ ನಂದೇ ನಡಿಬೇಕಂತ ಆ ಟೀಚರ್ಸ್ ಏನು ಮಾಡ್ತಾರೆ, ಇವ್ರು ಜಗಳ ಅಲ್ಲಿ ಕೋಳಿ ಮೊಟ್ಟೆ ಕೊಡೋದು ಸರ್ಕಾರದಿಂದ ಫ್ರೀ. ಇವರು ಅಲ್ಲಿಂದ ಸರ್ಕಾರದ ಮೊಟ್ಟೆ ಕೊಡ್ತಾವ್ರೆ, ಆ ಕಾಸು ಇವರು ಕೊಡೋ ಕೋಳಿ ಫಾರ್ಮ್ಗಳಿಂದ ಫ್ರೀಯಾಗಿ ತೊಗೊಂಡು ಆ ದುಡ್ಡು ಮಾಡ್ಕೊತಾರೆ. CC ಕ್ಯಾಮ್ರಾ 6 ತಿಂಗಳು ಒಂದು ಸಾರಿ ಹೆಂಗಾಗುತ್ತೆ, 60,000 ಖರ್ಚು ಮೇಂಟೆನೆನ್ಸ್ಗೆ. ನಾನು ಮೊನ್ನೆ ಬಂದು ಏನು ಮೇಡಮ್ ಇದೆಲ್ಲ ಈ ಥರ ಹೊಡೆದಾಕಿದ್ರೆ ನಾನು ಕಟ್ಸ್ಕೊಟ್ಟಿದ್ದೆ ಸ್ಕೂಲ್ ಮಕ್ಕಳಿಗಂತ, ಏನು ಫ್ಲಾಗ್ ಆರಿಸೋದು. ಅದು ಹೊಡೆದಾಗ ಏನು ಮಾಡಿದ್ರೆ ಸರ್ ಹುಡುಗರು ಬಂದು ಹೊಡೆದಾಗ್ತಾರೆ. ಅದು ಮೇಡಮ್ ಕ್ಯಾಮ್ರಾ ಇದೆಯಲ್ಲ ಒಂದು ಕಂಪ್ಲೇಂಟ್ ಮಾಡಿ ಅಂದರೆ ಇಲ್ಲ ಸರ್ ಕೆಟ್ಟೋಗಿದೆ. 6 ತಿಂಗಳು ಒಂದು ಸಲ 60,000 ಅದು ವೆಚ್ಚ ಮಾಡ್ತಾ ಇರೋದು. ಈ ಸಮಸ್ಯೆಗಳೆಲ್ಲ ಇದ್ರೆ ಏನಾದರೂ ಮೇಲಧಿಕಾರಿಗಳ ಗಮನ ಸೆಳೆಯುವಂತ ಇದು ಆಲ್ರೆಡಿ ಸುಮಾರು ಸಾರಿ ಮೇಲಧಿಕಾರಿಗೆ ಹೋಗಿದೆ, ಯಾರು ಡಿಸ್ಕೊಂಡಿಲ್ಲ. ಇವ್ರು ಬೇರೆ ರೆಕಮೆಂಡೇ ಬೇರೆ ಅವ್ರಿಗೆ. ಇಲ್ಲಿ ಜಾತಿ ಅಂತ ಯಾರು ಏನು ಮಾತಾಡಿಲ್ಲ ಸರ್, ಎಲ್ಲ ಚೆನ್ನಾಗಿದ್ದೀವಲ್ಲ, ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಆ ಎಮ್ಮನ್ನು ಚೇಂಜ್ ಮಾಡ್ಕೋಬೇಕಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ಇಲ್ಲಿ ಬಂದಿರೋ BO ಎಲ್ಲ ಬಂದಿರೋ ಈಗ ಅವ್ರ ಮುಖಾಂತರ ಸರ್ಕಾರ ಇವ್ರಿಗೆ ಕೋಲಾರ DDPಗೆ ಮನವಿ ಮಾಡ್ತಾ ಇದ್ದೀವಿ. ಅವ್ರು ಏನು ಭರವಸೆ ಕೊಟ್ಟಿದ್ದೀವಿ? BO ನಾವು ಸರಿಪಡಿಸ್ತೀವಿ, ಎಲ್ಲ ಕೇಳಿದ್ರು ಏನಾದ್ರು ನೀವೆಲ್ಲ ಇಡ್ತೇವೆ ಕರೆಕ್ಟೇ ಸರಿ ಇಲ್ಲ ಅಂತ ನಾವು ಸರಿಪಡಿಸ್ತೀವಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡಿ ಕೂತ್ಕೊಡ್ತೀವಿ. ಪಾಠ ಎಲ್ಲ ಮಾಡ್ತಾರೆ ಯಾರು ಅವ್ರು ಪಾಠ ಮಾಡಲ್ಲ ಟೀಚರು, ಅವರು ಖಾಲಿ ಕೂತ್ಕೊಳ್ಳೋ ಚೇರ್ ಮೇಲೆ ಅಡುಗೆ ಮನೆ ಮೇಂಟೈನ್ ಮಾಡ್ಕೊಳ್ಳೋದು ಅಷ್ಟೇ ಅವ್ರ ಕೆಲಸ. ಇದೆಲ್ಲ ಇಲ್ಲ, ಪಾಠ ಗೀಟ. ಮಕ್ಕಳು ಇಂಗ್ಲೀಷ್ ಟೀಚರ್ ಇಲ್ಲ ಇಲ್ಲಿ, ಸೈನ್ಸ್ ಟೀಚರ್ ಇಲ್ಲ ಇಲ್ಲಿ. ಆಲ್ರೆಡಿ ಸ್ಕೂಲ್ ಓಪನ್ ಆಗಿ 2 ತಿಂಗಳಾಯಿತು. ಏನು ಮಾಡ್ತಾರೆ ಪಾಠಗಳು? ಆ ಲ್ಯಾಬಲ್ಲಿ ಸೈನ್ಸ್ ಟೀಚರ್ ಇದೆ ಮಾತ್ರ ಲ್ಯಾಬ್ ನಡೀತೆ. ಆ ಲ್ಯಾಬು ಇದು ಡೋರ್ ಕಿತ್ತೋಗಿದೆ. ನಾವು ಕೈಯಿಂದ 4,000 ಕೊಟ್ಟು ರೆಡಿ ಮಾಡಿಸಿ ಮೇಡಮ್, ಆಗಿಲ್ಲ, ಕೊಟ್ಟು 3 ವರ್ಷ ಆಗಿದೆ. ಏನು ಮಾಡ್ತಾರೆ? ಗೌರ್ಮೆಂಟ್ ಶಾಲೆಗೆ ಬರೋದೆಲ್ಲ ಬಡ ಮಕ್ಕಳು ಬರ್ತಾವಲ್ಲ, ಎಲ್ಲ ನಮ್ಮ ಮಕ್ಕಳೇ ಅಲ್ವಾ. ಸರ್ಕಾರದಿಂದ ಕೋಟಾಂತರ ರೂಪಾಯಿ ವೆಚ್ಚ ಮಾಡಿ ಮಕ್ಕಳು ಓದಕ್ಕೆ ಕೊಡ್ತಾವೆ. ಏನು ಮಾಡ್ತಾವ್ರೆ ಇವರು? ಅದೇನೋ ಹೇಳಿದ್ರು TC ತಗೊಂಡು ಹೋಗ್ಬಿಡ್ತಾ ಇದ್ರು ಮಕ್ಕಳೆಲ್ಲ ಅಂದ್ಬಿಟ್ಟು. ಎಲ್ಲ ಖಾಲಿ ಮಾಡ್ತಾರೆ, ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ. ಯಾವಾಗ ಜಗಳ ಮಾಡೋದು ಯಾರು ಇರ್ತಾರೆ ಇಲ್ಲಿ? ಏನಿದೆ ಸ್ಕೂಲ್ ನೋಡಿ, ನೀವು ಒಂದ್ಸಲ ನೋಡಿ, ಶಿಕ್ಷಣ ಕರೆಕ್ಟ್ ಆಗಿದೆ. ಅಲ್ಲಿ ಖಾಲಿ 4 ಜನ ಟೀಚರ್ಸ್ ಇದ್ದಾರೆ, 97 ಜನ ಮಕ್ಕಳು ಇರೋದಲ್ಲಿ 4 ಜನ ಟೀಚರ್ಸ್.